ವೆಲ್ಕಮ್ ಬ್ಯಾಕ್. ಉಳಿದ 10 ಸುದ್ದಿಗಳನ್ನು ಒಂದೊಂದಾಗಿ ನೋಡ್ತಾ ಹೋಗೋಣ. ಚಾಮರಾಜನಗರದಲ್ಲಿ ಮನೆಗೆ ಕನ್ನ ಹಾಕಿ ಚಿನ್ನ ಕದ್ದಿದ್ದಂತ 3 ಅಂಧರಾಗಿದ್ದಾರೆ. ಚಾಮರಾಜನಗರ ಜಿಲ್ಲೆಯ ಕೊಳ್ಳೇಗಾಲ ಪಟ್ಟಣದ ಬಸವೇಶ್ವರ ನಗರದಲ್ಲಿ 513 ಗ್ರಾಂ ಚಿನ್ನ, 49,000 ನಗದು ಕಳ್ಳತನವಾಗಿತ್ತು. ಕೊಳ್ಳೇಗಾಲದ ಮೆಡಿಕಲ್ ಸ್ಟೋರ್ ಮಾಲೀಕ ವಿನಯ್ ರವರ ಮನೆಯಲ್ಲಿ ನಡೆದಿದ್ದಂಥ ಕಳ್ಳತನವನ್ನು ಪೊಲೀಸರು ಭೇದಿಸಿದ್ದಾರೆ. ಕಳವು ಮಾಡಿ ಪರಾರಿಯಾಗಿದ್ದಂಥ 3 ಆರೋಪಿಗಳ ಬಂಧನ ಮಾಡಲಾಗಿದೆ. ಕೊಪ್ಪಳದಲ್ಲಿ ಪೊಲೀಸ್ ಠಾಣೆಯ ಹಿಂದಿನ ಮನೆಯಲ್ಲಿ ಕಳ್ಳರು ಕೈಚಳಕವನ್ನು ತೋರಿಸಿದ್ದಾರೆ. ಮಾಜಿ ಸೈನಿಕರ ಮನೆಗೆ ಕನ್ನ ಹಾಕಿದ್ದಾರೆ ಖದೀಮರು. ಕುಷ್ಟಗಿ ಪಟ್ಟಣದ ಲಿಯೋ ಕಾಲೋನಿಯಲ್ಲಿರುವಂಥ ಪೊಲೀಸ್ ಠಾಣೆಯ ಹಿಂಭಾಗದ ಮನೆಯಲ್ಲಿ 120 ಗ್ರಾಂ ಬಂಗಾರ, 1.5 ಲಕ್ಷ ರೂಪಾಯಿ ನಗದು ದೋಚಿಕೊಂಡು ಪರಾರಿಯಾಗಿದ್ದಾರೆ ಕಳ್ಳರು. ಪ್ರಧಾನಿ ನರೇಂದ್ರ ಮೋದಿ ಕನಸಿನ ವಂದೇ ಭಾರತ್ ಮೆಟ್ರೋ ಬೆಂಗಳೂರಲ್ಲೇ ಲೋಕಾರ್ಪಣೆ ಆಗುವಂತ ಸಾಧ್ಯತೆ ಇದೆ. ಕೇಂದ್ರದ ಸೂಚನೆ ಮೇರೆಗೆ ವಂದೇ ಭಾರತ್ ಮೆಟ್ರೋ ನಿರ್ವಹಣೆ ಹಾಗೂ ಬ್ಯಾಕ್ಅಪ್ಗೆ ಬೇಕಿರುವಂಥ ಸಿದ್ಧತೆಯನ್ನು ಈಗಾಗಲೇ ಆರಂಭಿಸಲಾಗಿದೆ. ಇದರ ಬಗ್ಗೆ ಮಾಹಿತಿ ನೀಡಿರುವಂಥ ರೈಲ್ವೆ ಅಧಿಕಾರಿಗಳು ಈಗ ವಂದೇ ಭಾರತ್ ಮೆಟ್ರೋ ಮೈಂಟೈನ್ ಮಾಡಲಿಕ್ಕೆ ಬೇಕಾಗಿರುವಂಥ ರಿಸೋರ್ಸ್ ಕ್ರಿಯೇಟ್ ಮಾಡ್ತಾ ಇದ್ದೇವೆ. ಕೇಂದ್ರದ ಸೂಚನೆ ಮೇರೆಗೆ ಈ ಕೆಲಸ ಸಮರೋಪಾದಿಯಲ್ಲಿ ನಡೀತಾ ಇದೆ ಅಂತ ಮಾಹಿತಿಯನ್ನು ಕೊಟ್ಟರು. ಪ್ರಧಾನಿ ನರೇಂದ್ರ ಮೋದಿ ವಿಶ್ವದ ಜನಪ್ರಿಯ ನಾಯಕರ ಸಾಲಿನಲ್ಲಿ ಮೊದಲಿಗರಾಗಿದ್ದಾರೆ. ಮಾರ್ನಿಂಗ್ ಕನ್ಸಲ್ಟ್ ಸಂಸ್ಥೆ ಸಮೀಕ್ಷೆ ಪ್ರಕಾರ 78% ರೇಟಿಂಗ್ ಅನ್ನು ಪಡೆದು ವಿಶ್ವದ ಮೊದಲ ಜನಪ್ರಿಯ ನಾಯಕ ಎನಿಸಿಕೊಂಡಿದ್ದಾರೆ. ಅಮೆರಿಕ ಅಧ್ಯಕ್ಷ ಬೈಡನ್ ಮತ್ತು ಬ್ರಿಟನ್ ಪ್ರಧಾನಿ ರಿಷಿ ಸುನಕ್ರನ್ನ ಮೋದಿ ಹಿಂದಿಕ್ಕಿದ್ದಾರೆ. ಈ ಸರ್ವೆಯಲ್ಲಿ ಪ್ರತಿದಿನ 20,000ಕ್ಕೂ ಅಧಿಕ ಮಂದಿಯ ಸಂದರ್ಶನವನ್ನು ಮಾಡಿ ಅವರ ಅಭಿಪ್ರಾಯದ ಮೇಲೆ ಈ ಪಟ್ಟಿಯನ್ನು ಬಿಡುಗಡೆ ಮಾಡಲಾಗಿದೆ. ಮಧ್ಯಪ್ರದೇಶದಲ್ಲಿ ಸರ್ಕಾರಿ ಅಧಿಕಾರಿಗಳು ಪೊಲೀಸರ ವಿರುದ್ಧ ಕಲ್ಲು ತೂರಾಟ ನಡೆಸಲಾಗಿದೆ. ಉಜ್ಜಯಿನಿಯಲ್ಲಿ ಒತ್ತುವರಿ ತೆರವು ವೇಳೆ ರೊಚ್ಚಿಗೆದ್ದಂಥ ಜನರು ಪೊಲೀಸರ ಮೇಲೆ ಕಲ್ಲು ತೂರಾಟವನ್ನು ನಡೆಸಿದ್ದಾರೆ. ಗುಂಪಾಗಿ ಬಂದಂಥ ಜನರು ಅಧಿಕಾರಿಗಳ ಮೇಲೆ ಕಲ್ಲನ್ನು ಎಸೆದಿದ್ದಾರೆ. ಕೇರಳ ಹಾಗೂ ಪಂಜಾಬ್ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ಹೆಚ್ಚಿಸಲಾಗಿದೆ. ಸೆಸ್ ವಿಧಿಸಿದ ಪರಿಣಾಮ ಕೇರಳದಲ್ಲಿ ಡೀಸೆಲ್ ಪೆಟ್ರೋಲ್ ಬೆಲೆ ಲೀಟರ್ಗೆ ತಲಾ 2 ರೂಪಾಯಿ ಹೆಚ್ಚಳ ಆಗಿದೆ. ಪಂಜಾಬ್ನಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ 90 ಪೈಸೆ ಏರಿಕೆಯಾಗಿದೆ. ಎರಡೂ ರಾಜ್ಯಗಳಲ್ಲಿ ಹೆಚ್ಚುವರಿ ಆದಾಯ ಕ್ರೋಢೀಕರಿಸುವಂತ ಉದ್ದೇಶದಿಂದ ಬೆಲೆ ಹೆಚ್ಚಳ ಮಾಡಲಾಗಿದೆ. ಉತ್ತರಾಖಂಡ್ನ ಜೋಶಿಮಠ ಹಾಗೂ ಕರ್ಣಪ್ರಯಾಗ್ನ ಮಾದರಿಯಲ್ಲೇ ಜಮ್ಮು ಕಾಶ್ಮೀರದ ದೋಡಾ ಜಿಲ್ಲೆಯಲ್ಲೂ ಕೂಡ ಕುಸಿತ ಕಾಣಿಸಿಕೊಂಡಿದೆ. ದೋಡಾದ 20 ಮನೆಗಳಲ್ಲಿ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಂದಿರುವಂಥ ಮನೆಗಳ ಸುರಕ್ಷತೆಗೆ ಕ್ರಮ ಕೈಗೊಂಡಿದ್ದು ಅಪಾಯ ಜಾಗದಲ್ಲಿರುವಂಥ ಜನರನ್ನ ಈಗಾಗಲೇ ರಕ್ಷಣೆ ಮಾಡಲಾಗಿದೆ. ಊರ ಜಾತ್ರೆ ಹಬ್ಬಗಳಲ್ಲಿ ಹೋರಿ ಬೆದರಿಸುವಂತ ಓಡಿಸುವಂತ ಸ್ಪರ್ಧೆಯನ್ನು ನೋಡಿದ್ದಾರೆ. ಆದರೆ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ತಾಲೂಕಿನ ಸೋಮಲಾಪುರ ಗ್ರಾಮದಲ್ಲಿ ವಿಶಿಷ್ಟ ಆಚರಣೆಯೊಂದು ನಡೆದಿದೆ. ಹೊನಕೇರಿ ಮಲ್ಲಯ್ಯನ ಜಾತ್ರೆಯಲ್ಲಿ ದೇವರಿಗಾಗಿ ಬೆಲ್ಲದ ಬಂಡಿ ಓಡಿಸುವ ಆಚರಣೆ ಮಾಡುವ ಮೂಲಕ ಸಾವಿರಾರು ಭಕ್ತರು ವಿಶೇಷ ಹರಕೆಯನ್ನು ಸಲ್ಲಿಸಿದ್ದಾರೆ. ತುಂಗಭದ್ರಾ ನದಿ ದಡದಿಂದ ಬಂಡಿಯಲ್ಲಿ ಬೆಲ್ಲದ ನೀರಿನಿಟ್ಟು ಬಂಡಿ ಓಡಿಸುವಂತ ಜೊತೆಗೆ ಬಂಡಿಯಲ್ಲಿ ಜೋತು ಬಿದ್ದು ಭಕ್ತರು ಸಾಕ್ತಾರೆ. ಎರಡು ವರ್ಷಗಳ ಹಿಂದೆ ನಡೆದಂಥ ಭೀಕರ ಅಪಘಾತದಲ್ಲಿ ನಟಿ ರಿಷಿಕಾ ಸಿಂಗ್ ಬೆನ್ನು ಮೂಳೆಗೆ ಬಲವಾಗಿ ಪೆಟ್ಟಾಗಿತ್ತು. ಮಾವಳ್ಳಿಪುರ ಸಮೀಪದಲ್ಲಿ ನಡೆದಂಥ ತೀವ್ರ ಅಪಘಾತದಲ್ಲಿ ಕಾರು ನಜ್ಜುಗುಜ್ಜಾಗಿತ್ತು. ರಿಷಿಕಾ 2 ಕಾಲುಗಳ ಸ್ವಾಧೀನವನ್ನು ಕಳೆದುಕೊಂಡಿದ್ರು. ಆದರೆ ಇದೀಗ 2 ಕಾಲುಗಳ ಆಶ್ರಯವನ್ನು ಪಡೆದುಕೊಂಡು ನಡೆದಾಡುವಷ್ಟು ಚೇತರಿಕೆಯನ್ನು ಕಂಡಿದ್ದಾರೆ. ಅಪಘಾತ ನಡೆದಾಗ ನಾನು ಕಾರನ್ನು ಓಡಿಸ್ತಾ ಇರಲಿಲ್ಲ ಅಂತ ರಿಷಿಕಾ ಹೇಳಿದ್ದಾರೆ. ಶೋರ್ ಇನ್ ಫ್ಯೂಚರ್ ಆಲ್ಸೋ ಬಿಕಾಸ್ ನಾನು ಅಷ್ಟು ಕಾರೇ ನಾನು ಜೋರಾಗಿ ಹೋಗೋದೇ ಇಲ್ಲ, ಕಂಟ್ರೋಲಲ್ಲಿರುತ್ತೆ ನನಗೆ. ಆ್ಯಂಡ್ ಐ ಹ್ಯಾವ್ ಡ್ರಿವನ್ ಲೈಕ್ ಮೆನಿ ಆಫ್ ರೋಡಿಂಗ್ ಇವೆಂಟ್ಸ್ ಆ್ಯಂಡ್ ಆಲ್ ದ್ಯಾಟ್. ಸೊ ಐ ಆಮ್ ಎ ಪ್ರಾಪರ್ ಡ್ರೈವರ್. ಎನಿವೆ, ಸೊ ಅವನ್ನ ಕರ್ಕೊಂಡು ನಾವು ಹೊರಟಾಗ ಅವನು ಸ್ವಲ್ಪ ನಿದ್ದೆಯಲ್ಲಿದ್ದ. ಆ್ಯಂಡ್ ನಾನು ಬೇರೆ ಮಲಗಿದ್ದೆ, ಸೀಟ್ ಬೆಲ್ಟ್ ಹಾಕ್ಕೊಂಡಿರಲಿಲ್ಲ. ಇವಳು ಏನೋ ಫೋನಲ್ಲಿದ್ಲು. ಸಡನ್ಲಿ ಅವನ ನಿದ್ದೆಯಲ್ಲಿ ಇಟ್ಸ್ ಎನ್ ಆಟೋಮ್ಯಾಟಿಕ್ ಕಾರ್. ಸೊ ಅವನಿಗೆ ಆಟೋಮ್ಯಾಟಿಕ್ ಓಡಿಸಿ ಅಭ್ಯಾಸ ಇಲ್ಲ, ಅದು ನಂಗೆ ಗೊತ್ತಿರಲಿಲ್ಲ. ಸೊ ಅವನು ಓಡಿಸೋದು ಮ್ಯಾನ್ಯುಲು. ಸೊ ಮ್ಯಾನ್ಯುಲಲ್ಲಿ ಆಟೋಮ್ಯಾಟಿಕಲ್ಲಿ ಏನಂದರೆ ನಿಮ್ಮ ಲೆಫ್ಟ್ ಲೆಗ್ಗು ಸುಮ್ಮನೆ ಇರಬೇಕು, ಅದು ಟಚ್ ಮಾಡೋಂಗಿಲ್ಲ ಎರಡೂ. ಸೊ ಇವನೇನು ಮಾಡಿದ್ದಾನೆ, ಲೆಫ್ಟ್ ಲೆಗ್ಗಲ್ಲಿ ಕ್ಲಚ್ ಆದ್ಮಿ ಎಕ್ಸ್ಲೇಟ್ರ್ ಅದನ್ನು ಬಿಟ್ಟಿದ್ದಾನೆ, ಲೈಕ್ ಅ ನಾರ್ಮಲ್ ಇದು ಏನು ಮ್ಯಾನ್ಯುವಲ್ ಕಾರ್ ಥರ. ಸೊ ಅದೇನಾಗಿದೆ, ಫುಲ್ ಇದನ್ನು ಅದು ಒಂದ್ಸಲಿ ಬ್ರೇಕ್ ನಂದಮುರಿ ಕಲ್ಯಾಣ್ ರಾಮ್